ನಮಸ್ಕಾರ ನಮಸ್ಕಾರ. ಇವತ್ತು ನಾವು ಹೋಗ್ತಿದ್ದೇವೆ ವಾಲ್ಕೆನೋ ಅಲವೇಲ. ವಾಟ್ಸ್ ನೇಮ್? ವಾಲ್ಕನ್ ಪವಾಸ್ ಅಂತೆ ಪ್ಲೇಸು. ಸೊ ಯಾರೆಲ್ಲ ವಾಲ್ಕೆನ್ ನೋಡಿಲ್ಲ ಇನ್ನು ಸೆಂಟ್ರಲ್ ಅಮೆರಿಕಾದಲ್ಲಿ ಯಾವ ರೀತಿ ವಾಲ್ಕೆನ್ ಇರುತ್ತೆ ಅಂತ. ಸೊ ನಂದು ನಂದು ಲೈಫಲ್ಲಿ ಇದು ಸೆಕೆಂಡ್ ಟೈಮ್ ನಾನು ವಾಲ್ಕೆನ್ ನೋಡ್ತಿರುವಂಥದ್ದು. ಸೊ ಫಸ್ಟ್ ಆ ವಾಲ್ಕೆನ್ ಬಂದುಬಿಟ್ಟು ಅಂಡಮಾನಲ್ಲಿ ನೋಡಿದೆ. ಇವತ್ತು ನಾನು ನೋಡ್ತಿದ್ದೀನಿ ಸೆಕೆಂಡ್ ವಾಲ್ಕೆನ್. ನೋಡೋಣ ಈ ವಿಡಿಯೋದಲ್ಲಿ ಯಾವ ರೀತಿ ನಿಮಗೆ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಅಂತ ಟ್ರೈ ಮಾಡ್ತೀನಿ. ಸೊ ವಿಡಿಯೋ ಲಾಸ್ಟಲ್ಲಿ ನೋಡಿ, ಚೆನ್ನಾಗಿರುತ್ತೆ. ಸೊ ಇವಾಗ ಹೋಗ್ತಿರೋದು ನಾನು ಫೈನಲಿ ರೀಚ್ ಆಗ್ತಿದ್ದೇನೆ ವಾಲ್ಕೆನೋ ಪವಾಸ್. ಸೊ ಮೇ ಬಿ 3-4 ಕಿಲೋಮೀಟರ್ ಇದೆ. ತುಂಬ ಜನ ಸೈಕ್ಲಿಂಗ್ ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ನಾನು ಇಲ್ಲಿದ್ದೇನೆ ಕೂತ್ಕೊಂಡು ಆರಾಮಾಗಿ ವಿತಿನ್ 5 to 6 ಮಿನಿಟಲ್ಲಿ ನಾವು ರೀಚ್ ಆಗ್ತೀವಿ ವಾಲ್ಕೆನಿಗೂ. ಇವಾಗ ನಾವು ಇಲ್ಲಿದು ಪಾರ್ಕಿಂಗ್ ತೊಗೊಂಡಿದ್ದೀವಿ. $2,750 ಆಗಿದೆ. ಅಂದರೆ $6 $6 ಆಗಿದೆ ಇದಕ್ಕೆ ಪಾರ್ಕಿಂಗ್ಗೆ. $6 ಅಂದರೆ ನೀವು ಕೌಂಟಿಂಗ್ ಮಾಡ್ಬೋದು. ನಿಯರ್ ಬೈ 550 ಕ್ರಾಸ್ ಆಗಿದೆ. ಸೊ ಜಸ್ಟ್ ಪಾರ್ಕಿಂಗ್ಗೆ ಇಲ್ಲಿ $550 ಇದೆ ಅಂದರೆ ಬಾಕಿ ಇದ್ರ ಟಿಕೆಟ್ ಎಷ್ಟಿರ್ಬೋದು ಅಂದಾಜು ಮಾಡ್ಬೋದು ನೀವು. ತುಂಬ ಎಕ್ಸ್ಪೆನ್ಸಿವ್ ಈ ಕಂಟ್ರಿಯಲ್ಲಿ ಬ್ಲಾಗಿಂಗ್. ಸೊ ಇವಾಗ ನಾನು ರೀಚ್ ಆಗಿದ್ದೀನಿ ಪಾರ್ಕಿಂಗ್ ಏರಿಯಾಗೆ. ಜಸ್ಟ್ ಪಾರ್ಕ್ ಮಾಡಿದ್ದೇವೆ ಕಾರನ್ನು. ಇಲ್ಲಿಂದ ಅಕ್ಕಿ quantos kilometers para Sara Volcano? ಸೊ quantos? 1 kilometers ಮೇ ಬಿ. ಮತ್ತೆ 1 ಕಿಲೋಮೀಟ್ರನ್ನ ನಾವು ಟ್ರೆಕ್ ಮಾಡಬೇಕಾಗುತ್ತೆ. ಟ್ರೆಕ್ ಮಾಡಿದ ನಂತರ ವಾಲ್ಕೆನನ್ನು ನೋಡ್ಬೋದು. ಈ ಒಂದು ವಿಡಿಯೋದಲ್ಲಿ ನಾವು ಹೋಗ್ತಿರುವಂಥ ವಾಲ್ಕೆನ್ ನಿಮ್ಗೆ ಗೊತ್ತಿರುವ ಹಾಗೆ ಇದು ತುಂಬಾ ಡಿಫ್ರೆಂಟ್ಸ್ ಮರಗಳನ್ನು ನೋಡ್ಬೋದು. ಕೋಸ್ಟಾರಿಕಾದಲ್ಲಿ ತುಂಬ ಫೇಮಸ್ ಇದೆ ಇಲ್ಲಿನ ಒಂದು ನೇಚರ್ ಅಥವಾ ನ್ಯಾಷನಲ್ ಪಾರ್ಕಿಂಗ್ ಅಲ್ವಾ. ಇಲ್ಲಿ 75% ಪಾರ್ಕಲ್ಲೇ ಮಾಡಿದ್ದಾರೆ ಕೋಸ್ಟಾರಿಕಾದಲ್ಲಿ. ಹೈಯೆಸ್ಟಾಗಿ ನೋಡಬೇಕಾಗಿರೋದು ಪಾರ್ಕಿಂಗನ್ನು, ಈ ನಮ್ಮ ಪಾರ್ಕನ್ನು ನೋಡ್ಬೋದು, ನ್ಯಾಷನಲ್ ಪಾರ್ಕ್ ಅಲ್ಲವ. ಸೊ ವಿಡಿಯೋದಲ್ಲಿ ಹಿಂಗೆ ಕೂತ್ಕೊಂಡಿರಿ, ನೋಡ್ತಾ ಇರಿ, ಕಂಟಿನ್ಯೂ ಮಾಡ್ತೇನೆ. ಸೊ ವಾಲ್ಕೆನ್ಗೆ ಹೋಗ್ತಿದ್ದ ಮೊದಲು ಈ ಥರದೊಂದು ಕಾಫಿ ಶಾಪ್ಸ್ ಎಲ್ಲ ನೋಡ್ಬೋದು. ಇಲ್ಲಿ ವಾಶ್ರೂಮ್ಸ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಸೊ ಇದು ಈ ಕಡೆಯಿಂದ ಹೋಗ್ತಾರೆ ಪಾರ್ಕಿಂಗ್ ಇದಕ್ಕೆ ವಾಲ್ಕೆನ್ಗೆ. ಇದು ಎಲ್ಲ ಪಾರ್ಕಿಂಗ್ ಇದು. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ. ಜಸ್ಟ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ಐಸ್ ಕ್ರೀಮ್ ತಿಂದುಬಿಟ್ಟು ಹೋಗುವಂತ ಇದ್ಕೊಂಡಿದ್ದೀನಿ. ಸೊ ಇದೆಲ್ಲ ಶಾಪಿಂಗ್ ಏರಿಯಾಸು. ಸ್ಟಿಕ್ಕರ್ಸ್ ಎಲ್ಲ ಇದೆ, ಮಂಕೀಸ್ ಡ್ರೆಸ್ ಎಲ್ಲ ನೋಡ್ಬೋದು. ಸ್ಕಾರ್ಫ್ಸ್ ಎಲ್ಲ ಇದೆ. ನಮ್ಮ ಫ್ರೆಂಡ್ಸ್ ಎಲ್ಲ 4-5 ಸಲ ಇಲ್ಲಿ ಬಂದಿದೆ ಅಂತಾರೆ, ಬಟ್ ಇವ್ರಿಗೆ ರೋಡೇ ಗೊತ್ತಿಲ್ಲ ಇಲ್ಲಿ. ಸೊ ತುಂಬ ಜನ ಕೇಳ್ತಿದ್ದಾರೆ ಇಲ್ಲಿ ವಾಲ್ಕೆನ್ ಬರಲಿಕ್ಕೆ ಎಷ್ಟು ಟಿಕೆಟನ್ನು ಪ್ರೈಸ್ ಆಗಿರ್ಬೋದು ಅಂತ. $15 ಆಗಿದೆ. 15 ಅಂದರೆ $1,400-300 ಆಗ್ಬೋದು ಒಬ್ಬರಿಗೆ ಒಂದು ಟಿಕೆಟ್ ಈ ವಾಲ್ಕೆನ್ಗೆ ಎಂಟ್ರಿ ಆಗಲಿಕ್ಕೆ. ಅಂದರೆ ಇಲ್ಲಿ ತುಂಬ ಕೋಸ್ಟಾರಿಕಾದಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಇದೆ. 2 ಕರೆನ್ಸಿ ಕೂಡ ನಡೆಯುತ್ತೆ ಇಲ್ಲಿ, ಡಾಲರ್ ಮತ್ತು ಕಲೋನಿಸ್. ಸೊ $15,000 ಅಂದರೆ $15,000 ಅಂತ, $15 ಅಂತ. ನಮ್ಮ ಫ್ರೆಂಡ್ಸ್ ಎಲ್ಲ 4 ಟೈಮ್ ಬಂದಿದ್ದಾರೆ, ಬಟ್ ನೋ ಇತ್ತಂದೆ ನಥಿಂಗ್ ಪರ್ ಸ್ಟ್ರೀಟ್. I don't know. I'm go one time. I understand everything in the street. ಇದೌದು ಸ್ಟ್ರೀಟ್ ಇದಿಲ್ಲ ಹೋಗ್ಲಿಕ್ಕೆ ಪಾರ್ಕಿಂಗ್ಗೆ. ಅಲ್ಲೆಲ್ಲ ಮ್ಯಾಪ್ ಇದೆ ಯಾವ ರೀತಿ ವಾಲ್ಕೆನ್ ಇದೆ ಅಂತ. ಸೊ ಕಂಟಿನ್ಯೂ ನೋಡ್ತಾ ಇರಿ. ಪಾರ್ಕ್ ನಿಮಗೆ ಒಂದು ಸ್ಪ್ಯಾನಿಷಲ್ಲಿ ವರ್ಡ್ ಕಾಣಿಸ್ತೇನೆ. ಎಂಟ್ರಾನ್ಸೆ ಅಂದರೆ ಎಂಟ್ರಿ, ಈ ಒಂದು ರಸ್ತೆ. ಸೊ ಇಲ್ಲಿ ಎಂಟ್ರಾದಾಗೆ ಎಂಟ್ರೆನ್ಸ್ ಅಂತ ಹೇಳ್ತೇವೆ. ಸೊ ಎಕ್ಸಿಟಿಗೆ ಎಕ್ಸಿಟಾರ್ ಅಂತೇಳಿ. ಸ್ಪ್ಯಾನಿಷ್ಗೆ ಇಂಗ್ಲೀಷ್ಗೆ ಸ್ವಲ್ಪ ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ, ಸ್ವಲ್ಪ ಡಿಫಿಕಲ್ಟ್. ಸ್ಲಾಂಗ್ಸ್ ಎಲ್ಲ ಸ್ವಲ್ಪ ಚೇಂಜ್ ಇದೆ. ಮತ್ತು 200 ಮೀಟರ್ಸ್ ಇದೆ ವಾಲ್ಕೆನಿಗೆ. ಅಂದರೆ más 200 metros para volcano. See? It's perfecto. ಸ್ಪ್ಯಾನಿಷಲ್ಲಿ ಈ ರೀತಿ ಹೇಳ್ತೇವೆ. ಸೊ ಐ ಟು ಟ್ರೈ ಮೈ ಬೆಸ್ಟ್ ಸ್ಪ್ಯಾನಿಷ್ ಆಲ್ವೇಸ್. ಐ ಡೋಂಟ್ ನೋ, but you understand, I no understand, but I tell you the Spanish. ಎಂಟ್ರೆನ್ಸಿಯಾ ಅಂದರೆ ಎಂಟ್ರಿದು, ಇದು ಎಂಟರ್ ಆಗಿರುತ್ತೆ. ಸೊ ಈ ಥರ ಇದೆ. ನಮ್ಮ ಜೊತೆ 2-3 ಜನ ಇದ್ದಾರೆ. ಇಲ್ಲೊಬ್ಳು ಆಂಟಿ ಇದ್ದಾಳೆ.
ಸೊ ಕರ್ಕೊಂಡಿದೆ, ಇದು ಸೂಪರ್ ಇದೆ. ನಾನು ಫಸ್ಟ್ ವಾಲ್ಕೆನ್ ನೋಡಿ ಬಂದ ನಂತರ ಈ ಒಂದು ಪ್ಲೇಸ್ಗೆ ಹೋಗ್ತೀನಿ. ಫುಲ್ ಫಾರೆಸ್ಟ್ ವಾಕಿಂಗ್ ಇದೆ ಒಳಗಡೆ, ಸೂಪರ್ ಆಗಿದೆ ನೋಡ್ಬೋದು. ವಾಲ್ಕೆನ್ ನೋಡ್ಲಿಕ್ಕೆ ತುಂಬ ಜನ ಬಂದಿದ್ದಾರೆ, ಸೊ ನೀವು ನೋಡ್ಬೋದು. ಸೊ ವಾಲ್ಕೆನ್ ನಿಮ್ಗೆ ಕಾಣಿಸ್ತೇನೆ, ಬಟ್ ಬೈಬಾರ್ದು ನನಗೆ. ವಾವ್, ದಿಸ್ ಇಸ್ ವಾಲ್ಕೆನ್. ಕಾಣೋದಿಲ್ಲ ಯಾಕಂದರೆ ಇವತ್ತು ತುಂಬಾ ಮಂಜಾಗಿದೆ ಏರಿಯಾ. ಓ ವಾಲ್ಕೆನ್ ಇದು ಕಾಣ್ತಿದೆಯಲ್ಲ, ಇಲ್ಲ ನೋಡ್ಬೋದು ನೀವು ಇಲ್ಲಿ ಕಡೆ. ಸೊ ಚೆನ್ನಾಗಿದೆ. ಫೈನಲಿ ನೀವು ನೋಡ್ಬೋದು, ಇದು ವಾಲ್ಕೆನ್ ಲಾಸ್ಟ್ ಪಾಯಿಂಟ್ ಇದೆ. ಸೊ ಈ ಕಡೆಯಿಂದ ಬಂದರೆ ವಾಲ್ಕೆನ್ ಈ ಕಡೆ ಫುಲ್ ಇದೆ, ಈ ಕಡೆ. ಸೊ ಆ ಕಡೆನೂ ಇದೆ ವಾಲ್ಕೆನ್ದು. ಬಟ್ ಇವಾಗ ಸ್ವಲ್ಪ ಮಳೆ ಬರ್ತಿದ್ದರಿಂದ ವಾಲ್ಕೆನ್ ಕರೆಕ್ಟಾಗಿ ಕಾಣ್ತಿಲ್ಲ, ಯಾಕಂದರೆ ಇಲ್ಲಿ ಒಂದು 11 ಮಂತ್ ಮಳೆನೂ ಹೋಗ್ತಿರುತ್ತೆ. ಸೊ ವಾಲ್ಕೆನ್ ಇಲ್ಲಿದೆ, ವಾಲ್ಕೆನೋ ಪಾವಸ್ ಕ್ರಾತೇರಾ ಪ್ರಿನ್ಸಿಪಲ್ ದೇ ವಾಲ್ಕೆನೋ ಅಂತ ಇದೆ. ಸೊ ಇಷ್ಟು ಜನ ಬಂದಿದ್ದಾರೆ ವಾಲ್ಕೆನೋ ನೋಡಲಿಕ್ಕೆ. ತುಂಬ ಡಿಫಿಕಲ್ಟ್ ಇದೆ ಈ ಒಂದು ಏರಿಯಾದಲ್ಲಿ. ಇವತ್ತು ತುಂಬ ಮಳೆ ಇರೋದ್ರಿಂದ ವಾಲ್ಕೆನೋ ನೋಡ್ಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಇದೆ, ಬಟ್ ಆದರೂ ಕಾಣಿಸ್ತಾ ಇದ್ದೇನೆ, ನೋಡ್ಬೋದು. ಸೊ ಇದಿದೆ. ಕಾಣ್ತಿದೆಯಲ್ಲ, ಇದು ವಾಲ್ಕೆನ್. ಇದೆಲ್ಲ ವಾಲ್ಕೆನ್ ಈ ಕಡೆ ಎಲ್ಲ ಕಾಣ್ತಿರೋದು. ಸೊ ಡೀಪ್ ಆ ಕಡೆ ಇದೆ, ಮತ್ತು ಡೀಪ್ ಬೇಕಂದರೆ ಈ ಕಡೆ. ಸೊ ಇವಾಗ ಕಾಣಿಸಲ್ಲ, ಮಳೆ ಬರುತ್ತಿರೋದ್ರಿಂದ ವಾಲ್ಕೆನ್ ಸ್ವಲ್ಪ ಡಿಫಿಕಲ್ಟ್ ಇದೆ. ವಾವ್, ಕಡೆಯಿಂದ ವಾಲ್ಕೆನ್ ಚೆನ್ನಾಗಿ ಕಾಣುತ್ತೆ, ನೋಡ್ಬೋದು. ಸೊ ಇದು ಲಾಸ್ಟ್ ಡೀಪ್ ಪಾಯಿಂಟ್ಸ್. ವಾ, ಕೋಸ್ಟರಿಕಾದಲ್ಲಿ ಆವಾಗ ಭೂಕಂಪ ಆಗ್ತಾ ಇರುತ್ತೆ. ಅಂದರೆ ಸಿಟಿ ಸೈಡಲ್ಲಿ ಏನಾಗುತ್ತೆ ಅಂದರೆ ಜಸ್ಟು ಭೂಮಿ. ವಾಲ್ಕೆನ್ ನಂತರ ನಾವು ಹೋಗ್ತಿದ್ವಿ ಫಾರೆಸ್ಟ್ ವಾಕಿಂಗ್, ಚೆನ್ನಾಗಿದೆ ಅದು ಕೂಡ ನೋಡ್ಬೋದು. ಈ ಕಡೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ಇದು ನೋಡ್ತಿರ್ಬೋದು ಸ್ಟೋನ್ಸ್ ಎಲ್ಲ, ಇದು ವಾಲ್ಕೆನ್ ಆಗಿರುವಂಥ ಈ ಪ್ಲೇಸಲ್ಲಿ ಈ ಥರ ಆಗಿರುತ್ತೆ, ವೈಟ್ ಕಲರ್ ಬಂದಿರುತ್ತೆ. ಸೊ ಇವಾಗ ತುಂಬ ಡೀಪಲ್ಲಿದೆ ವಾಲ್ಕೆನ್, ಇಲ್ಲೆಲ್ಲ ಮೊದಲಾಗಿತ್ತು ಅನಿಸುತ್ತೆ ವಾಲ್ಕೆನ್. ಸೊ ನೋಡ್ಬೋದು, ಈ ಥರ ಇರುತ್ತೆ, ಹಿಟ್ಟಿಟ್ಟಾಗಿರುತ್ತೆ ವಾಲ್ಕೆನ್ ಆಗಿರೋ ಪ್ಲೇಸನ್ನು. ಸೊ ನಂತರ ವಾಲ್ಕೆನನ್ನು ನೋಡಿದ ನಂತರ ನಾವಿಲ್ಲಿ ಬರ್ತಿರೋದು ಫಾರೆಸ್ಟ್ ವಾಕಿಂಗ್. ತುಂಬ ಚೆನ್ನಾಗಿದೆ, ತುಂಬ ಪಬ್ಲಿಕ್ ಬರ್ತಾ ಇದ್ದಾರೆ ಇಲ್ಲಿ. ಸೊ ನೀವು ನೋಡ್ಬೋದು, ರೈನ್ ಫಾರೆಸ್ಟ್ ಅಂತೇಳಿ ಹೇಳ್ಬೋದು ಇದಕ್ಕೆ. ತುಂಬ ಜನ ಇದ್ದಾರೆ ಇಲ್ಲಿ, ಆ ಕಡೆನೂ ಬರ್ತಾ ಇದ್ದಾರೆ. ಚಿಕ್ಕ ಮಗು ಕೂಡ ಇದೆ ಇಲ್ಲಿ, ತುಂಬ ಜನ ಹೋಗ್ತಿದ್ದಾರೆ ಇಲ್ಲಿ. ಸೊ ನೀವು ನೋಡ್ಬೋದು. ತುಂಬ ಜನ ಕೇಳಿದ್ರು ಇಲ್ಲಿ ವಾಲ್ಕೆನಿಗೆ ಹೋಗಲಿಕ್ಕೆ ಎಷ್ಟು ಟಿಕೆಟ್ ಆಗುತ್ತೆ ಅಂತ. ಅವರಿಗೆ ಹೇಳೋದಿಷ್ಟೇ, ಇದು $15 ಆಗುತ್ತೆ, ಅಂದರೆ 1300 ಸಮಥಿಂಗ್ ಆಗುತ್ತೆ ಇಂಡಿಯಾದ ಕರೆನ್ಸಿಗೆ, ರೂಪಾಯಿ. ಕೋಸ್ಟರಿಕಾದಲ್ಲಿ 2 ಕರೆನ್ಸಿ ಆಗೋದ್ರಿಂದ $7,000 ಅಂದರೆ ಲೋಕಲ್ ಕರೆನ್ಸಿ ಆಗುತ್ತೆ. ಡಾಲರ್ ಆದರೆ $15 ಆಗುತ್ತೆ. ಇದು ವಾಲ್ಕೆನೋ ದ ಎಂಟ್ರಿ ಫೀ ಇರುತ್ತೆ $1,300. ಇಲ್ಲಿ $15 ಜಾಸ್ತಿ ಕೌಂಟಿಂಗ್ಗೆ ಬರೋಲ್ಲ. ಒಂದೊಂದು ಕಡೆ ನಾವು ಇವೆಂಟೆಲ್ಲ ಹೋಗಿದ್ರೆ ಮಿನಿಮಮ್ ಪ್ರೈಸ್ ಬಂದುಬಿಟ್ಟೆ $60, $100 ಆಗುತ್ತೆ, ಅಂದರೆ $8,000-10,000 ರೂಪಾಯಿ ಆಗುತ್ತೆ. ಸೊ ನೀವು ನೋಡ್ಬೋದು, ತುಂಬ ಮಳೆ ಬರ್ತಾಯಿದೆ ಇಲ್ಲಿ ರೈನ್ ಫಾರೆಸ್ಟ್ ವಾಕಲ್ಲಿ. ತುಂಬ ಮಳೆ ಅಂದರೆ ನಮ್ಮ ಕಡೆ ಮಳೆ ದಿನದಲ್ಲಿ ಯಾವ ರೀತಿ ಮಳೆ ಇರುತ್ತಲ್ವ, ಅದೇ ರೀತಿ ಇಲ್ಲಿ 11-12 ತಿಂಗಳ ಫಿಕ್ಸ್ ಮಳೆ ಇರುತ್ತೆ ಇಲ್ಲಿ ಕೋಸ್ಟರಿಕಾದಲ್ಲಿ. ಈ ವರ್ಷ ಲಾಸ್ಟಿಗಿಂತ ಸ್ವಲ್ಪ ಕಮ್ಮಿ ಇದೆ. ಸಿಟಿಯಲ್ಲಿ ಈ ವರ್ಷ ಅಷ್ಟೊಂದು ಮಳೆ ಇಲ್ಲ. ಸೊ ಈ ಒಂದು ಪ್ಲೇಸಲ್ಲಿ 12 ಮಂತ್ಸ್ ಮಳೆ ಕನ್ಫರ್ಮ್ ಫಿಕ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ವಾಲ್ಕೆನಲ್ಲಿ ನೋಡೋದಿದ್ರೆ ಆಫ್ಟರ್ ಫೆಬ್ರವರಿ ಮಾರ್ಚಲ್ಲಿ ಬರಬೇಕಾಗುತ್ತೆ. ಸ್ವಲ್ಪ ಓಕೆ ಇರುತ್ತೆ, ಅದು ಸ್ನೋ ಬೀಳ್ತಾ ಇರುತ್ತೆ, ಅಷ್ಟೊಂದು ಮಳೆ ಇರಲ್ಲ. ನೋಡಿ ಇವಾಗ ಮಳೆ ಬಂತು, ಸ್ಟಾಪ್ ಆಯಿತು. ಸೊ ಇನ್ನು ಮತ್ತೆ ಸ್ವಲ್ಪ ಟ್ರೆಕ್ಕಿಂಗ್ ಇದೆ, ಮುಗಿಸ್ಕೊಂಡು ಹೋಗ್ತಾ ಇರೋದು. ಆಫ್ಟರ್ ಫಾರೆಸ್ಟ್ ವಾಕ್ ನಂತರ ಇಲ್ಲೊಂದು 2 ಪಾಯಿಂಟನ್ನು ನೋಡ್ಬೋದು. ತುಂಬ ಹೊಳೆ ಥರ ಇದೆ ಒಂದು ಪ್ಲೇಸಲ್ಲಿ. ಸೊ ತುಂಬ ಟೂರಿಸ್ಟ್ ಇದ್ದಾರೆ ಇಲ್ಲಿ, ನೋಡ್ಬೋದು ನೀವು ಇಲ್ಲಿ. ಸೊ ಇದು ಹೌದು, ವಾ ಡಿಪ್ ಇದೆ ಇಲ್ಲಿ ಫುಲ್ಲು.
ಬಟ್ ಇಲ್ಲಿ ಅಲೋಡ್ ಇಲ್ಲ ಅನಿಸುತ್ತೆ ನನಗೆ ಹೋಗಲಿಕ್ಕೆ. ಈ ಕಡೆ ನಿಂತ್ಕೊಂಡಿದ್ದಾರೆ, ಆ ಕಡೆಯಿಂದ ವ್ಯೂಸ್ ಚೆನ್ನಾಗಿದೆ. ಸೊ ಇದು ಲಾಸ್ಟ್ ಎಂಡ್, ಇಲ್ಲಿ ಮುಗಿಸ್ತಾ ಇದ್ದೀನಿ ಫಾರೆಸ್ಟ್ ವಾಕ್ ನಂತರ. ಸೊ ಇದರದ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಈ ಒಂದು ನೀರಿದೆಯಲ್ಲ ಕೆಳಗೆ ಕಾಣಿಸ್ತಿದೆಯಲ್ಲ, ಇದು ಸುತ್ತಳತೆ ಬಂದುಬಿಟ್ಟು 400 ಮೀಟರ್ಸ್ ಇದೆ. ಡೆಪ್ತ್ ಅಂದರೆ ಡೀಪ್ ಹೇಳ್ಬೇಕಂದ್ರೆ ಇದ್ರದ್ದು ಆಳ ಎಷ್ಟಿದೆ ಅಂದರೆ 14 ಮೀಟರ್ಸ್ ಇದೆ. ಎವರೇಜ್ ವಾಟರ್ ಟೆಂಪ್ರೇಚರ್ ಇವಾಗ ಟೆಂಪ್ರೇಚರ್ ಇರೋದು 13 ಇಂದ 14 ಸೆಲ್ಸಿಯಸ್ ಇದೆ. ಅದರ ನಂತರ ಡಿಗ್ರಿ ಸೆಲ್ಸಿಯಸ್ ಇದೆ. ನಂತರ ಇಲ್ಲಿ ಬರ್ಕೊಂಡಿದೆ ದ ಬೋಥೋಸ್ ಲಾಗೂನ್ ಈಸ್ ಇದ್ರ ಹೆಸರು ಬಂದುಬಿಟ್ಟು ಬೋಥೋಸ್ ಲಾಗೂನ್. ಇದು ಎಕ್ಸ್ಟ್ರೀಮ್ಲಿ ಕ್ರೇಟರ್ ಫಿಲ್ ಆಫ್ ದಿ ರೈನ್ಫಾಲ್ ವಾಟರ್. ಇದು ಮಳೆ ಬಿದ್ದಿರೋ ನೀರು. ಬಿಕಾಸ್ ಆನ್ ಆಫ್ ದಿಸ್ ಆ್ಯಂಡ್ ಬಿಕಾಸ್ ಇಟ್ ಸ್ಟಿಲ್ ಮೇಂಟೈನ್ ಟ್ರಾಸಸ್ ಆಫ್ ದಿ ಎಸಿಡಿಟೀಸ್. ಇದು ಮೇಂಟೈನ್ ಮಾಡ್ತಾಯಿದ್ದಾರೆ ಸದ್ಯಕ್ಕೆ. ಇದು ಟ್ರಾನ್ಸಿಟಿವ್ ಎಸಿಡಿಟಿ ಇದರಲ್ಲಿ ಡ್ಯೂ ಟು ದ ಇಟ್ ಈಸ್ ಇನ್ ದ ವಾಲ್ಕನೀಸ್ ಒರಿಜಿನ್ ಓನ್ಲಿ ಫಾರ್ ಫ್ಯೂ ಮೈಕ್ರೋನಿಸ್ ಇನ್ ಕೆಲವೊಂದು ಡೆವಲಪ್ನ ಮಾಡ್ತಾಯಿದ್ದಾರೆ ಈ ಒಂದು ಇದರಲ್ಲಿ. ಇಟ್ಸ್ ಓಕೆ ಸರ್, ಇಟ್ಸ್ ಟೇಕ್ಸ್ ಇಟ್ಸ್ ನೇಮ್ ಫ್ರಾಮ್ ದ ಇಂಡಿಯಾನಾ ಟ್ರೈಬ್ ಕಾಲ್ ಬೋಥಸ್. ಸೊ ಇಂಡಿಯಾನಾ ಅನ್ನೋದು ಒಂದು ಲ್ಯಾಂಗ್ವೇಜ್, ಆ ಲ್ಯಾಂಗ್ವೇಜ್ ಅಲ್ಲಿ ಇದನ್ನು ಬೋಥೋಸ್ ಅಂತ ಹೇಳ್ತಾರೆ. ಸೊ ವಿಚ್ ಇಸ್ ಲೈವ್ ಈಸ್ ದ ಸರೌಂಡಿಂಗ್. ಇದಕ್ಕೆ ಹತ್ರದಲ್ಲಿರುವಂಥದ್ದು ಇದಾಗಿದೆ. ಇದಕ್ಕೆ ಸರೌಂಡಲ್ಲಿರೋದ್ರಿಂದ ಇದಕ್ಕೆ ಬೋಥೋಸ್ ಅಂತ ಕರೀತಾರೆ. ಸೊ ಟೋಟಲ್ ಬಂದ್ಬಿಟ್ಟು ಇದು ಬೋಥೋಸ್ ಲಾಗೂನ್ ಅಂತ ನಿಮ್ಗೆ ಕಾಣ್ತಿದೆ ಮುಂದೆ. ಸೊ ಇದು ಕಿದಾದು ಅಂತಿದೆ, ಅಂದರೆ ಕಂತೀಷನ್. ಕಿದಾದು ಬೀಳ್ಬೋದು, ಜಾರಿ. ಸೆಕಜೋ ಅಂತ ಹೇಳ್ತೀವಿ ಸ್ಪ್ಯಾನಿಷಲ್ಲಿ, ಸೆಕಜೋ. ಕಿದಾದು ಬೀಳ್ಬೋದು, ಸ್ವಲ್ಪ ಸ್ಲೋ ಆಗಿ ಹೋಗಿ ಅಂತ ಈ ಒಂದು ಇದರಲ್ಲಿ ಸ್ಪ್ಯಾನಿಷಲ್ಲಿ ಬರೆದಿದ್ದಾರೆ. ಟೋಟಲಿ ನಾವು ಇಲ್ಲಿ ಟ್ರೆಕ್ ಮಾಡ್ತಾ ಒಂದು ಮೇ ಬಿ 5-6 ಕಿಲೋಮೀಟ್ರ್ ಆಗಿದೆ ಅನಿಸುತ್ತೆ ಈ ಒಂದು ಟ್ರ್ಯಾಕ್. ಮತ್ತು ಇವಾಗ ಡೌನ್ ಹೋಗ್ತಿದ್ದೀವಿ. ಎಷ್ಟು ಕಿಲೋಮೀಟ್ರ್ ಹೋಗ್ತೀವಿ ಗೊತ್ತಿಲ್ಲ, ಇಲ್ಲಿ ಬರೆದಿಲ್ಲ ಎಷ್ಟು ಕಿಲೋಮೀಟ್ರ್ ಇದೆ ಅಂತ. ಸೊ ಸದ್ಯಕ್ಕೆ ನಾವು ಇವಾಗ ಡೌನ್ ಸ್ಟ್ರೀಟಲ್ಲಿ ಹೋಗ್ತಿದ್ದೀವಿ. ಮೇ ಬಿ ನನಗನ್ಸುತ್ತೆ ಎಕ್ಸಿಟ್ ಅನಿಸುತ್ತೆ, ಯಾಕಂದರೆ ಈ ಕಡೆ ಬರಲಿಕ್ಕೆ ಈ ಥರದ ಹಗ್ಗ ಕೊಟ್ಟಿಲ್ಲ ಇವರು. ಸೊ ಮೇ ಬಿ ಒನ್ ವೇ ಇರ್ಬೋದು, ಅಂದರೆ ಡೈರೆಕ್ಟಾಗಿ ಈ ರೋಡ್ ಎಕ್ಸಿಟ್ ಆಗುತ್ತೆ ಅನಿಸುತ್ತೆ. ಟೋಟಲಿ ಇದು 8 ಕಿಲೋಮೀಟ್ರ್ ಅಂತ ನನ್ನ ಫ್ರೆಂಡ್ ಹೇಳ್ತಾ ಇದ್ದಾರೆ. ನೋಡ್ಬೇಕು ಎಷ್ಟು ಕಿಲೋಮೀಟ್ರ್ ಆಗುತ್ತೆ. ಆಲ್ರೆಡಿ ಒಂದು 4-5 ಕಿಲೋಮೀಟ್ರ್ ಆಯಿತು ಅಂದ್ಕೊಂಡಿರ್ತೇನೆ ಒಂದು ಸ್ಟ್ರೀಟಲ್ಲಿ ನಾನು ವಾಕ್ ಮಾಡ್ತಾ. ಮಳೆ ಇದೆ, ನಿಮ್ಮ ಕಡೆ ಇವಾಗ ಮಳೆ ಇದೆಯಾ ಇಲ್ವಾ ಅಂತ ಕಮೆಂಟ್ ಕೂಡ ಮಾಡ್ಬೋದು. ಸೊ ಇಲ್ಲೊಂದು ತುಂಬ ಮಳೆ ಇದೆ ಈ ಒಂದು ಪ್ಲೇಸಲ್ಲಿ, ಹಲವೇಲ. ನಾವು ಎಕ್ಸಿಟ್ ಆಗ್ತಿದ್ದೀವಿ. ಮೇ ಬಿ 5-6 ಕಿಲೋಮೀಟ್ರ್ ಆಗಿದೆ ಅನಿಸುತ್ತೆ ಈ ಒಂದು ಪ್ಲೇಸಿಗೆ. ಸೊ ಇಲ್ಲಿ ಕಾಣ್ತಿದ್ದೆಲ್ಲ ಸಲೀದಾ ಅಂದರೆ ಸ್ಪ್ಯಾನಿಷಲ್ಲಿ ಇಂಗ್ಲೀಷಲ್ಲಿ ಎಕ್ಸಿಟ್, ಸ್ಪ್ಯಾನಿಷಲ್ಲಿ ಸಲೀದಾ ಅಂತೀವಿ. ಸೊ ಸಲೀದಾ ಸೆಂಟ್ರೋ ವಿಜಿತಾಸ್ ಮೇನ್ ಪ್ಲೇಸಿಗೆ ನಾವು ಹೋಗ್ತಿದ್ವಿ ಇಲ್ಲಿಂದ. ಸೊ ಎಕ್ಸಿಟ್ ಆಗ್ತಿದ್ವಿ ಇಲ್ಲಿಂದ. ಸೊ ಇಲ್ಲಿಂದ 500 ಮೀಟರ್ಸ್ ಇದೆ ಪಾರ್ಕಿಂಗ್ಗೆ, ನೋಡ್ಬೋದು. ಸೊ ಫೈನಲಿ ಗಾಡಿ ಫಸ್ಟ್ ಟೈರ್, ಮುಂದ್ಗಡೆ ಟೈರ್ ಇದೆಯಲ್ಲ ಅದು ಪಂಚರ್ ಆಗಿತ್ತು. ಸೊ ಅದನ್ನು ಪ್ರಿಪ್ರೇಷನ್ ಮಾಡ್ತಾ ಈ ಒಂದು ಟ್ರಾವೆಲನ್ನು ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ. ಸೊ ವ್ಯೂಸ್ ನೋಡ್ಬೋದು ಎಷ್ಟು ಸುಂದರವಾಗಿದೆ ಈ ಪ್ಲೇಸಲ್ಲಿ. ಸೊ ಲಾಸ್ಟ್ ಟೈಮಲ್ಲಿ ನಾನು ಲಾ ಫಾರ್ಚುನರ್ ಹೋದಾಗ ಕೂಡ ರೋಡ್ ಹತ್ರ ಒಂದು ಮರ ಬಿದ್ದಿದ್ವಿ, ತುಂಬ ಕೂಡ ಪ್ರಿಪ್ರೇಷನ್ ಕೂಡ ಮಾಡಿದ್ವಿ. ಸೊ ಪಾರ್ಕ್ ಮುಗಿದ್ಮೇಲೆ ನಾವು ಹೋಗ್ತಿದ್ವಿ ಊಟ ಮಾಡಲಿಕ್ಕೆ. ಸೊ ಈ ಬ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಳಗೆ ಸಿಗ್ತಾನೆ, ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್.